ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪ್ರೀತಿಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನಮಸ್ಕಾರ ಹಾಗೂ ಇವತ್ತಿನ ಈ ತರಗತಿಗೆ ಸ್ವಾಗತ. ಮಕ್ಕಳೇ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತಕ್ಕೆ ಬಂದಂಥ ಬ್ರಿಟಿಷರು ಅನೇಕ ಭಾರತೀಯರ ಜೊತೆ ಯುದ್ಧ ಮಾಡಿದ್ರು ಅಲ್ವಾ. 1757ರಲ್ಲಿ ಯಾವ ಯುದ್ಧ ನಡೀತು? ಪ್ಲಾಸಿ ಕದನ. 1764ರಲ್ಲಿ ಬಕ್ಸಾರ್ ಕದನ. ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ ಯಾರನ್ನ ಸೋಲಿಸಿದ್ರು? ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್. ಆಂಗ್ಲೋ ಮರಾಠ ಯುದ್ಧಗಳಲ್ಲಿ ಬ್ರಿಟಿಷರು ಯಾರನ್ನ ಸೋಲಿಸಿದ್ರು? ಮರಾಠರನ್ನ ಸೋಲಿಸಿದ್ರು. ಹಾಗೆ ನೀವು ಈಗಾಗಲೇ ಅಧ್ಯಯನ ಮಾಡಿದ ಹಾಗೆ 1857ರಲ್ಲಿ ಏನಾಯಿತು? ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರನ್ನ ಸೋಲಿಸೋದಕ್ಕೆ ಸಾಧ್ಯವಾಯಿತಾ? ಇಲ್ಲ. 1857ರ ದಂಗೆ ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಏನಿದೆ ಅದರಲ್ಲೂ ಸಹ ಭಾರತೀಯರು ಸೋತರು ಅನ್ನೋದನ್ನು ನೀವೀಗಾಗಲೇ ಅಧ್ಯಯನ ಮಾಡಿದ್ದೀರಿ. ಹಾಗಾದರೆ ಮಕ್ಕಳೇ, 1920ರಿಂದ 1947ರ ಅವಧಿಯನ್ನು ಭಾರತದ ಇತಿಹಾಸದಲ್ಲಿ ಏನಂತ ಕರೀತಾರೆ ಗೊತ್ತಿದೆಯಾ? ಹೌದು, ಇದನ್ನು ನಾವು ಗಾಂಧಿಯುಗ ಅಂತ ಕರಿತೀವಿ ಮಕ್ಕಳೇ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ಇತಿಹಾಸ ವಿಭಾಗದ 8ನೇ ಅಧ್ಯಾಯವಾದಂತಹ ಗಾಂಧಿಯುಗ ಮತ್ತು ರಾಷ್ಟ್ರೀಯ ಹೋರಾಟ ಎನ್ನುವಂಥ ಪಾಠವನ್ನು ತಿಳಿದುಕೊಳ್ಳೋಣ. ಈ ಅಧ್ಯಾಯವನ್ನು ನಾವು ಇಲ್ಲಿ 3 ಭಾಗಗಳಾಗಿ ವಿಂಗಡಿಸಿದ್ದೇವೆ. ಇದು ಮೊದಲನೇ ಭಾಗ, ಗಾಂಧೀಜಿಯವರ ಆರಂಭಿಕ ಜೀವನ ಮತ್ತು ಬೆಳವಣಿಗೆ. ಭಾರತದಲ್ಲಿ ಗಾಂಧೀಜಿಯವರ ಆರಂಭದ ಹೋರಾಟಗಳು, ಗಾಂಧಿ ಹೋರಾಟದ ಅಂತಃಸತ್ವದ ಸಾಧನಗಳು, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಖಿಲಾಫತ್ ಚಳವಳಿ, ಅಸಹಕಾರ ಚಳವಳಿ, ಚೌರಿ ಚೌರ ಘಟನೆ, ಸವಿನಯ ಕಾನೂನು ಭಂಗ ಚಳವಳಿ, ಈ ಎಲ್ಲ ಅಂಶಗಳ ಬಗ್ಗೆ ನಾವು ಇವತ್ತಿನ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಮಕ್ಕಳೇ. ಮೊದಲನೇದಾಗಿ ಗಾಂಧಿಯುಗ. ಭಾರತದ ಇತಿಹಾಸವನ್ನು ನೀವು ತಗೊಂಡ್ರೆ 1920ರಿಂದ 1947ರ ಅವಧಿಯನ್ನು ನಾವು ಗಾಂಧಿಯುಗ ಅಂತ ಕರಿತೀವಿ. ಗಾಂಧೀಜಿಯವರ ಆಗಮನದೊಂದಿಗೆ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ರೂಪ ಸಿಕ್ತು. ಈಗಾಗಲೇ ಭಾರತೀಯರು ಬ್ರಿಟಿಷರ ವಿರುದ್ಧ ಸಾಕಷ್ಟು ಹೋರಾಟಗಳನ್ನು ನಡೆಸಿದ್ರು. ನೀವು ನೋಡಿರ್ಬೋದು, 1757ರಿಂದಲೇ ಹೋರಾಟಗಳು ಆರಂಭವಾಗಿದ್ದವು. ಪ್ಲಾಸಿ ಕದನ, ಬಕ್ಸಾರ್ ಕದನ, ಆಂಗ್ಲ ಮರಾಠ ಯುದ್ಧಗಳು, ಮೈಸೂರು ಯುದ್ಧಗಳು, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಂಥ ಹೋರಾಟಗಳು ನಡೆದಿದ್ದವು. ಆದರೆ ಭಾರತೀಯರಿಗೆ ಜಯ ಅನ್ನೋದು ಸಿಗಲಿಲ್ಲ ಮಕ್ಕಳೇ. ಆದರೆ ಇಲ್ಲಿ ಗಮನಿಸಬೇಕು, ಗಾಂಧೀಜಿಯವರ ಆಗಮನದೊಂದಿಗೆ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಹೊಸ ರೂಪ ಸಿಕ್ತು. ಹಾಗಾದರೆ ಗಾಂಧೀಜಿಯವರು ಎಲ್ಲಿ ಹುಟ್ಟಿದ್ರು? ಎಲ್ಲಿ ಅಧ್ಯಯನ ಮಾಡಿದ್ರು? ಅವರ ಹೋರಾಟದ ವಿಧಾನಗಳು ಹೇಗಿದ್ದವು? ಅವರ ಆರಂಭಿಕ ಜೀವನ ಮತ್ತು ಬೆಳವಣಿಗೆ ಹೇಗಿತ್ತು ಅನ್ನೋದನ್ನು ನಾವೀಗ ನೋಡೋಣ ಮಕ್ಕಳೇ. ಗಾಂಧೀಜಿಯವರನ್ನು ಪ್ರೀತಿಯಿಂದ ಬಾಪು ಅಂತ ಕರಿತೀವಿ. ಇವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. 1869 ಅಕ್ಟೋಬರ್ 2ರಂದು ಗಾಂಧೀಜಿಯವರು ಎಲ್ಲಿ ಜನಿಸಿದ್ರು? ಗುಜರಾತ್ ರಾಜ್ಯದ ಕಾಥೇವಾಡ್ ಜಿಲ್ಲೆಯ ಪೋರಬಂದರ್. ನೋಡಿ, ಕಾಥೇವಾಡ್ ಕಾಣಿಸ್ತಿದ್ರು ನೋಡಿ ಮಕ್ಕಳೇ. ಗುಜರಾತ್ ರಾಜ್ಯದ ಕಾಥೇವಾಡ್ ಜಿಲ್ಲೆಯ ಪೋರಬಂದರ್ನಲ್ಲಿ ಗಾಂಧೀಜಿಯವರು ಜನಿಸಿದರು. ಗಾಂಧೀಜಿಯವರ ತಂದೆ ಕರಮಚಂದ್ ಗಾಂಧಿ, ಇವರು ರಾಜ್ಕೋಟ್ ಸಂಸ್ಥಾನದ ದಿವಾನರಾಗಿ ಕಾರ್ಯ ನಿರ್ವಹಿಸ್ತಾ ಇದ್ರು. ತಾಯಿ ಪುತಲಿಬಾಯಿ. ಗಾಂಧೀಜಿಯವರ ಮೇಲೆ ಬಾಲ್ಯದಿಂದಲೂ ಅವರ ತಾಯಿ ಪುತಲಿಬಾಯಿ ಸಾಕಷ್ಟು ಪ್ರಭಾವವನ್ನು ಬೀರಿದ್ರು. ಅದನ್ನು ನಾವು ನೈತಿಕ ಪ್ರಭಾವ ಅಂತ ಕರಿತೀವಿ. ನೋಡಿ ಮಕ್ಕಳೇ, ಕರಮಚಂದ್ ಗಾಂಧಿ ಮತ್ತು ಪುತಲಿಬಾಯಿ ಇವರಿಬ್ಬರಿಂದಾಗಿ ಗಾಂಧೀಜಿ ಓರ್ವ ಪರಿಪೂರ್ಣ ವ್ಯಕ್ತಿಯಾಗಿ ಬೆಳೆಯುವುದರಲ್ಲಿ ಸಹಾಯಕವಾಯಿತು. ಇನ್ನು ಗಾಂಧೀಜಿಯವರ ಆರಂಭಿಕ ಶಿಕ್ಷಣವನ್ನು ನಾವು ನೋಡೋದಾದರೆ ಪೋರಬಂದರ್ನಲ್ಲಿ ಆರಂಭಿಕ ಶಿಕ್ಷಣವನ್ನು ಮುಗಿಸಿದರು. ನಂತರ ಇವರು ಇಂಗ್ಲೆಂಡಿಗೆ ತೆರಳಿದರು.
1888ರಲ್ಲಿ ಇಂಗ್ಲೆಂಡ್ನಲ್ಲಿ ಕಾನೂನು ಅಧ್ಯಯನ ಮಾಡಿ ಬಾರಟ್ ಲಾ ಪದವಿಯನ್ನು ಪಡೆದರು. ನೋಡಿ, ಇಂಗ್ಲೆಂಡ್ನಲ್ಲಿ ಗಾಂಧೀಜಿಯವರು ಹೀಗಿದ್ರು. ಇಂಗ್ಲೆಂಡ್ನಲ್ಲಿ ಅಧ್ಯಯನ ಮಾಡಿ ಬಾರಟ್ ಲಾ ಎನ್ನುವಂಥ ಪದವಿಯನ್ನು ಗಾಂಧೀಜಿಯವರು ಪಡೆದುಕೊಳ್ತಾರೆ. ನಂತರ ಭಾರತಕ್ಕೆ ಬಂದರು. ಕಾನೂನು ಅಧ್ಯಯನ ಮಾಡಿ ಬಾರಟ್ ಲಾ ಪದವಿಯನ್ನು ಪಡೆದುಕೊಂಡು ಭಾರತಕ್ಕೆ ಬರ್ತಾರೆ. ಗಾಂಧೀಜಿ ಭಾರತಕ್ಕೆ ಬಂದು ನಂತರ ದಕ್ಷಿಣ ಆಫ್ರಿಕಕ್ಕೆ ತೆರಳಿದರು. ಹಾಗಾದರೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಕ್ಕೆ ತೆರಳಲು ಕಾರಣವೇನು ಅಂತ ನೀವು ನೋಡೋದಾದರೆ, ದಾದಾ ಅಬ್ದುಲ್ಲಾ ಮತ್ತು ಕಂಪೆನಿಯ ಪರವಾಗಿ ವಕಾಲತ್ತನ್ನು ಅವರು ಕಾನೂನು ಅಧ್ಯಯನ ಮಾಡಿದರು. ದಾದಾ ಅಬ್ದುಲ್ಲಾ ಮತ್ತು ಕಂಪೆನಿಯ ವಕಾಲತ್ತನ್ನು ವಹಿಸುವುದಕ್ಕಾಗಿ ದಕ್ಷಿಣ ಆಫ್ರಿಕಾದ ನಟಾಲ್ಗೆ ಗಾಂಧೀಜಿಯವರು ತೆರಳಿದರು. ನೋಡಿ ಮಕ್ಕಳೇ, ದಕ್ಷಿಣ ಆಫ್ರಿಕಾ ಕಾಣಿಸ್ತಾ ಇದೆ. ಇದು ಆಫ್ರಿಕಾ ಖಂಡ. ಈ ಗಾಂಧೀಜಿ ಹೋಗಿದ್ದು ದಕ್ಷಿಣ ಆಫ್ರಿಕಾದ ನಟಾಲ್ ಅನ್ನೋದನ್ನು ನೀವಿಲ್ಲಿ ಗಮನಿಸಬೇಕು. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ 3 ತಿಂಗಳು ಇರಬೇಕಾಗಿತ್ತು. ಅವರು ದಾದಾ ಅಬ್ದುಲ್ಲಾ ಮತ್ತು ಕಂಪೆನಿಯ ಪರವಾಗಿ 3 ತಿಂಗಳು ಮಾತ್ರ ಕೆಲಸ ನಿರ್ವಹಿಸಬೇಕಾಗಿತ್ತು. ಆದರೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಇದ್ದಿದ್ದು 20 ವರ್ಷಗಳು. 20 ವರ್ಷ ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿದ್ದರು. ನೋಡಿ, ದಕ್ಷಿಣ ಆಫ್ರಿಕಾದಲ್ಲಿರುವ ಗಾಂಧೀಜಿಯವರ ಚಿತ್ರ ಇದು. ದಕ್ಷಿಣ ಆಫ್ರಿಕಾದಲ್ಲಿ ಏನು ಮಾಡ್ತಿದ್ರು? ಕರಿಯರು ಮತ್ತು ಭಾರತೀಯರ ಬಗೆಗೆ ಅಲ್ಲಿನ ಬ್ರಿಟಿಷ್ ಸರ್ಕಾರ ತೋರಿದ್ದಂತಹ ಅಸಹನೀಯ ವರ್ಣಭೇದ ನೀತಿ ಮತ್ತು ಜನಾಂಗೀಯ ತಾರತಮ್ಯದ ನೀತಿಯನ್ನು ವಿರೋಧಿಸಿದರು. ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿಯರು ಮತ್ತು ಕರಿಯರ ನಡುವೆ ಒಂದು ರೀತಿಯ ಭೇದ ಭಾವ ಇತ್ತು. ಇದನ್ನು ವರ್ಣಭೇದ ನೀತಿ ಅಂತ ಕರಿತೀವಿ. ಈ ವರ್ಣಭೇದ ನೀತಿಯನ್ನು ಗಾಂಧೀಜಿಯವರು ತೀವ್ರವಾಗಿ ವಿರೋಧಿಸಿದರು. ವರ್ಣಭೇದ ನೀತಿಯನ್ನು ಅಂತ್ಯಗೊಳಿಸುವ ಸಲುವಾಗಿ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ 20 ವರ್ಷಗಳ ಕಾಲ ಇರಬೇಕಾಗಿತ್ತು. ದಕ್ಷಿಣ ಆಫ್ರಿಕಾದಲ್ಲೇ ಇರುವಾಗಲೇ ಗಾಂಧೀಜಿಗೆ ಒಂದು ಹೊಸ ಸಾಮಾಜಿಕ ಆವಿಷ್ಕಾರವನ್ನು ಕಂಡುಕೊಂಡ್ರು. ಅದನ್ನು ನಾವು ಸತ್ಯಾಗ್ರಹ ಅಂತ ಕರಿತೀವಿ. ಆದರೆ ದಕ್ಷಿಣ ಆಫ್ರಿಕಾದ ಜನರಿಗೆ ಗಾಂಧೀಜಿ ಮಾಡಿದಂಥ ನೆರವಿನಿಂದಾಗಿ ದಕ್ಷಿಣ ಆಫ್ರಿಕಾದ ಜನರಿಗೆ ಈಗಲೂ ಸಹ ಹೆಮ್ಮೆ ಇದೆ. ಈಗಲೂ ಸಹ ಅವರಿಗೆ ಹೆಮ್ಮೆ. ಅವ್ರೇನು ಹೇಳ್ತಾರೆ ಅಂದರೆ, ನೀವು ಏನು ಆಗಿರದ ಗಾಂಧಿಯನ್ನು ಕಳುಹಿಸಿದಿರಿ, ನಾವು ನಿಮಗೆ ಈ ಗಾಂಧಿಯನ್ನು ಕೊಟ್ಟೆವು. ಅಂದರೆ ಆರಂಭದಲ್ಲಿ ಗಾಂಧೀಜಿ ಬರುವಾಗ ಕೇವಲ ಏನಾಗಿದ್ದರು? ದಾದಾ ಅಬ್ದುಲ್ಲಾ ಮತ್ತು ಕಂಪೆನಿ ಪರವಾಗಿ ವಕಾಲತ್ತನ್ನು ವಹಿಸುವುದಕ್ಕೆ ಹೋಗಿದ್ದಷ್ಟೇ ಅವರು. ಆದರೆ 20 ವರ್ಷಗಳ ನಂತರ ಗಾಂಧೀಜಿ ಒಬ್ಬ ಮಹಾನ್ ವ್ಯಕ್ತಿಯಾಗಿ ರೂಪುಗೊಳ್ಳುವುದಕ್ಕೆ ದಕ್ಷಿಣ ಆಫ್ರಿಕಾನೇ ಸಹಾಯಕವಾಯಿತು ಅನ್ನೋದು ಆಫ್ರಿಕಾದ ಜನರ ಅಭಿಪ್ರಾಯ. ಇನ್ನು ಗಾಂಧೀಜಿಯವರು ಭಾರತದಲ್ಲಿ ನಡೆಸಿದಂಥ ಹೋರಾಟಗಳೇನಿದೆ ಅದನ್ನು ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಮಕ್ಕಳೇ. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದಾಗ ಗಾಂಧೀಜಿಯ ಮೇಲೆ ಹೆಚ್ಚು ಪ್ರಭಾವ ಬೀರಿದ್ದು ಅವರ ರಾಜಕೀಯ ಗುರುವಾದಂತಹ ಗೋಪಾಲಕೃಷ್ಣ ಗೋಖಲೆ. ನೋಡಿ ಮಕ್ಕಳೇ, ಗೋಪಾಲಕೃಷ್ಣ ಗೋಖಲೆಯವರು ಗಾಂಧೀಜಿಯವರ ರಾಜಕೀಯ ಗುರುವಾಗಿದ್ದರು. ಗೋಖಲೆಯವರ ಮಾರ್ಗದರ್ಶನದ ಮೇರೆಗೆ ಗಾಂಧೀಜಿಯವರು ಇಡೀ ಭಾರತವನ್ನು ಸುತ್ತುತ್ತಾರೆ. ಹೇಗೆ ಸುತ್ತಿದ್ರು? ರೈಲಿನ 3ನೇ ದರ್ಜೆ ರೈಲಿನಲ್ಲಿ ಗಾಂಧೀಜಿಯವರು ಸುತ್ತಾರೆ. ಗಾಂಧೀಜಿಯವರು ಸುತ್ತಿ ಏನು ಮಾಡಿದ್ರು? ಇಲ್ಲಿನ ಜನರ ಬದುಕು, ಇಲ್ಲಿನ ಜನರ ಸಮಾಜ, ಆ ಹೊತ್ತಿನ ಸಾಮಾಜಿಕ ವಾಸ್ತವಗಳನ್ನು ಗಾಂಧೀಜಿಯವರು ತಿಳಿದುಕೊಂಡರು. 1916ರಲ್ಲಿ ಅಹಮದಾಬಾದ್ನಲ್ಲಿ ಸಬರಮತಿ ಆಶ್ರಮವನ್ನು ಸ್ಥಾಪಿಸಿದರು. 1917ರಲ್ಲಿ ಬಿಹಾರದ ಚಂಪಾರಣ್ನಲ್ಲಿ ನೀಲಿ ಬೆಳೆಯಿಂದ ಸಂತ್ರಸ್ತರಾದ ರೈತರ ಪರವಾಗಿ ಚಂಪಾರಣ್ ಚಳವಳಿ ಆರಂಭಿಸಿದರು. ಗಾಂಧೀಜಿಯವರಿಂದ ಆರಂಭವಾದ ಮೊದಲ ಚಳವಳಿ ಚಂಪಾರಣ್ ಚಳವಳಿ. ಇದು ಆರಂಭವಾಗಿದ್ದು 1917ರಲ್ಲಿ ಬಿಹಾರದ ಚಂಪಾರಣ್ನಲ್ಲಿ ಇದು ಆರಂಭವಾಯಿತು. ನೀಲಿ ಬೆಳೆಯಿಂದ ನಷ್ಟಕ್ಕೆ ತೊಂದರೆಗೆ ಒಳಗಾದಂಥ ರೈತರಿಗೆ ನೆರವಾಗಲಿ ಅಂತ ಗಾಂಧೀಜಿ ಚಂಪಾರಣ್ ಚಳವಳಿಯನ್ನು ಆರಂಭಿಸಿದರು. ಮರು ವರ್ಷ ಅಂದರೆ 1918ರಲ್ಲಿ ಅಹಮದಾಬಾದ್ನ ಹತ್ತಿಗಿರಣಿ ಕಾರ್ಮಿಕರ ಸಂಬಳ, ಗುಜರಾತ್ನ ಖೇಡಾ ಎಂಬಲ್ಲಿ ನಡೆದಂಥ ರೈತರ ಮೇಲಿನ ತೆರಿಗೆ ಸಂಬಂಧಿತ ಹೋರಾಟವನ್ನು ಸಹ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಇವೆಲ್ಲವುಗಳು ಗಾಂಧೀಜಿಯವರು ನಡೆಸಿದಂಥ ಆರಂಭದ ಹೋರಾಟಗಳು. ಚಂಪಾರಣ್ ಇರ್ಬೋದು, ಅಹಮದಾಬಾದ್ ಹೋರಾಟ ಇರ್ಬೋದು, ಗುಜರಾತ್ನ ಖೇಡಾ ಹೋರಾಟ ಇರ್ಬೋದು, ಇವೆಲ್ಲವುಗಳಲ್ಲಿ ಗಾಂಧೀಜಿ ಆರಂಭದಲ್ಲಿ ಯಶಸ್ಸನ್ನು ಕಾಣ್ತಾರೆ. ಆದರೆ ಗಾಂಧೀಜಿಯವರು ಎಲ್ಲ ಹೋರಾಟಗಳಲ್ಲಿ ತಮ್ಮದೇ ಆದಂಥ ತಂತ್ರಗಳನ್ನು ಬಳಸ್ಕೊಂಡ್ರು. ಪರೋಕ್ಷವಾದಂಥ ಪ್ರತಿರೋಧ, ಅನ್ಯಾಯ ಕಾಣ್ತಾ ಇದ್ದರೆ ಅದನ್ನು ಪ್ರತ್ಯಕ್ಷವಾಗಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸದೆ ಪರೋಕ್ಷವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಅಹಿಂಸಾತ್ಮಕ ಮಾರ್ಗಗಳನ್ನು ಅನುಸರಿಸಿದರು, ಸತ್ಯಾಗ್ರಹವನ್ನು ಅನುಸರಿಸಿದರು.
ಹರಿಜನ್ ಮತ್ತು ಯಂಗ್ ಇಂಡಿಯಾ ಎನ್ನುವಂಥ 2 ಪತ್ರಿಕೆಗಳನ್ನು ಗಾಂಧೀಜಿಯವರು ಆರಂಭಿಸಿದರು. ಆ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ಜನರಿಗೆ ತಲುಪಿಸುವಲ್ಲಿ ಗಾಂಧೀಜಿ ಯಶಸ್ಸನ್ನು ಕಾಣ್ತಾರೆ. ಇನ್ನು ಗಾಂಧಿ ಹೋರಾಟದ ಅಂತಸತ್ವದ ಸಾಧನಗಳು. ಗಾಂಧೀಜಿ ಈ 3 ಅಂಶಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದರು. ಈ 3 ಸಾಧನ ತಂತ್ರಗಳನ್ನು ಬಳಸ್ಕೊಂಡಿದ್ರು ಗಾಂಧೀಜಿ ತಮ್ಮ ಹೋರಾಟದಲ್ಲಿ. ಯಾವುದು? ಮೊದಲನೇದು ಸತ್ಯಾಗ್ರಹ, ಅಹಿಂಸೆ ಮತ್ತು ಹಿಂದೂ ಮುಸ್ಲಿಂ ಏಕತೆ. ಹಾಗಾದರೆ ಸತ್ಯಾಗ್ರಹದ ಬಗ್ಗೆ ನೋಡೋಣ. ಈಗ ಆಫ್ರಿಕಾದಲ್ಲಿ ಗಾಂಧೀಜಿಯವರು ಕಂಡುಕೊಂಡು ಬಳಸಿದಂಥ ಅಸ್ತ್ರವೇ ಈ ಸತ್ಯಾಗ್ರಹ. ಹಾಗಾದರೆ ಸತ್ಯಾಗ್ರಹ ಅಂದ್ರೇನು? ಸತ್ಯವನ್ನು ಆಗ್ರಹಿಸುವುದು ಅಥವಾ ಒತ್ತಾಯಿಸುವುದು, ಸತ್ಯಕ್ಕಾಗಿ ಹೋರಾಟ ನಡೆಸುವುದು. ಎಲ್ಲಿ ಸುಳ್ಳಿದೆಯೋ ಅದನ್ನು ಖಂಡಿಸಿ ಸತ್ಯ ಸಿಗುವವರೆಗೂ ನಿರಂತರ ಹೋರಾಟವನ್ನು ನಡೆಸುವುದೇ ಸತ್ಯಾಗ್ರಹ. ತಪ್ಪು, ಹಿಂಸೆ ಮತ್ತು ಅಸತ್ಯವನ್ನು ಕಡಾಖಂಡಿತವಾಗಿ ನಿರಾಕರಿಸುವಂಥ ಕ್ರಮವೂ ಕೂಡ ಈ ಸತ್ಯಾಗ್ರಹ. ಎಲ್ಲಿ ತಪ್ಪು ನಡೆಯುತ್ತೋ, ಎಲ್ಲಿ ಹಿಂಸೆ ನಡೆಯುತ್ತೋ, ಎಲ್ಲಿ ಅಸತ್ಯ ಕಂಡು ಬರುತ್ತೋ ಅದನ್ನು ಸಹ ವಿರೋಧಿಸುವ ಕ್ರಮ ಕೂಡ ಇದಾಗಿದೆ. ಎರಡನೆಯದು ಅಹಿಂಸೆ. ಅಹಿಂಸೆ ಅಂದ ತಕ್ಷಣ ಗಾಂಧೀಜಿ ನಮಗೆ ನೆನಪಾಗ್ತಾರೆ ಮಕ್ಕಳೇ ಅಲ್ವಾ? ಅಹಿಂಸೆ ಗೌತಮ ಬುದ್ಧನ ಬೋಧನೆಗಳಲ್ಲಿ ಇದೂ ಕೂಡ ಒಂದಾಗಿತ್ತು. ಅಹಿಂಸೋ ಪರಮ ಧರ್ಮ ನೀವು ಕೇಳಿರ್ತೀರಿ ಅಲ್ವಾ? ಅದರಲ್ಲಿ ಗಾಂಧೀಜಿಯವರು ಅಹಿಂಸೆಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟರು. ಗಾಂಧೀಜಿಯವರ ಹೋರಾಟದ ಮೂಲಭೂತ ಆಶಯವೇ ಅಹಿಂಸೆ ಆಗಿದೆ. ಜೀವನವಿಡೀ ಅಹಿಂಸೆಗೆ ಮಹತ್ವ ಕೊಟ್ಟರು. ಹಿಂಸೆಯನ್ನು ಅವರು ಅನುಸರಿಸಿದವರೇ ಅಲ್ಲ. ಸಶಸ್ತ್ರ ಬಲ ಪ್ರಯೋಗದ ವಿರುದ್ಧ ಅಹಿಂಸೆ ಮತ್ತು ಸತ್ಯಾಗ್ರಹದ ಮೂಲಕ ಮುಖಾಮುಖಿಯಾಗಬೇಕೆಂಬುದು ಅವರ ನಿಲುವಾಗಿತ್ತು. ಬ್ರಿಟಿಷ್ ದರ್ಪದ ಆಯುಧಗಳಾದ ಮಿಲಿಟರಿ, ಪೊಲೀಸ್ ಕಾನೂನು ವಿರುದ್ಧ ಸತ್ಯ, ಅಹಿಂಸೆ, ಉಪವಾಸದಂಥ ತಂತ್ರಗಳನ್ನು ಗಾಂಧೀಜಿಯವರು ಬಳಸಿದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಮೂರನೇದಾಗಿ ಗಾಂಧೀಜಿಯವರು ಹಿಂದೂ ಮುಸ್ಲಿಂ ಏಕತೆಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟರು. ಗಾಂಧೀಜಿಯವರ ಕಲ್ಪನೆ ಏನಾಗಿತ್ತು ಅಂದರೆ, ಹಿಂದೂ ಮುಸ್ಲಿಮರ ನಡುವೆ ಏಕತೆ ಇಲ್ಲದೆ ಹೋದರೆ, ಒಗ್ಗಟ್ಟಿಲ್ಲದೆ ಹೋದರೆ ಖಂಡಿತವಾಗಿಯೂ ಭಾರತ ಸ್ವಾತಂತ್ರ್ಯ ಸಾಧಿಸೋದು ಬಹಳ ಕಷ್ಟ. ಭವಿಷ್ಯದಲ್ಲಿ ಒಂದು ರಾಷ್ಟ್ರವಾಗಿ ಅಖಂಡ ಭಾರತದ ಕಲ್ಪನೆ ಏನಿದೆ ಅದು ಅಸಾಧ್ಯ ಎನ್ನುವುದು ಗಾಂಧೀಜಿಯವರ ಅಭಿಪ್ರಾಯವಾಗಿತ್ತು. ಹೀಗಾಗಿ ಗಾಂಧೀಜಿಯವರು ಹಿಂದೂ ಮುಸ್ಲಿಂ ಏಕತೆಗೂ ಹೆಚ್ಚಿನ ಮಹತ್ವವನ್ನು ಕೊಟ್ಟರು. ಗಾಂಧೀಜಿಯವರ ಪ್ರಕಾರ ಹಿಂದೂಗಳು ಮತ್ತು ಮುಸ್ಲಿಮರು ಭಾರತ ಮಾತೆಯ 2 ಕಣ್ಣುಗಳಿದ್ದ ಹಾಗೆ ಅವರೆಲ್ಲರೂ ಜೊತೆಯಾಗಿ ಬಾಳಬೇಕು. ಅವ್ರ ನಡುವೆ ಯಾವುದೇ ರೀತಿಯಾದಂಥ ಭೇದ ಭಾವಗಳಾಗಲಿ ಸಂಘರ್ಷಗಳಾಗಲಿ ಇಲ್ಲಿ ಇರಬಾರದು ಅನ್ನೋದು ಗಾಂಧೀಜಿಯವರ ನಿಲುವಾಗಿತ್ತು. ಈ ಉದ್ದೇಶದಿಂದಾಗಿ ಮುಸ್ಲಿಮರು ಆರಂಭಿಸಿದಂತಹ ಖಿಲಾಫತ್ ಚಳವಳಿಗೆ ಗಾಂಧೀಜಿ ಬೆಂಬಲ ಕೊಟ್ಟರು. ಇನ್ನು ಮಕ್ಕಳೇ, ಗಾಂಧೀಜಿ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಅಸಹಕಾರ ಚಳವಳಿ. 1920ರಲ್ಲಿ ಅಸಹಕಾರ ಚಳವಳಿ ಆರಂಭವಾಯಿತು. ಗಾಂಧೀಜಿಯವರು ಭಾರತದ ರಾಷ್ಟ್ರೀಯ ಹೋರಾಟಕ್ಕೆ ಧುಮುಕಿದಂಥ ಪ್ರಮುಖವಾದಂಥ ಚಳವಳಿಗಳಲ್ಲಿ ಇದು ಒಂದು. ಗಾಂಧೀಜಿಯವರ ಆರಂಭಿಕ ಹೋರಾಟಗಳಲ್ಲಿ ಪ್ರಮುಖವಾದಂಥ ಚಳವಳಿ ಅಸಹಕಾರ ಚಳವಳಿ. ಆದರೆ ಈ ಅಸಹಕಾರ ಚಳವಳಿ ಏನಿದೆ ಇದು ಆರಂಭವಾಗುವುದಕ್ಕೆ ನಾವು 2 ಘಟನೆಗಳನ್ನು ಇಲ್ಲಿ ಪಟ್ಟಿ ಮಾಡಬೇಕು ಮಕ್ಕಳೇ. ಒಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಮತ್ತೊಂದು ಖಿಲಾಫತ್ ಚಳವಳಿ. ಹಾಗಾದರೆ ನಾವಿವಾಗ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂದರೆ ಏನಂತ ನೋಡೋಣ. ಇಲ್ಲಿ ಕಾಣಿಸ್ತಿದೆ ನೋಡಿ, ಜಲಿಯನ್ ವಾಲಾಬಾಗ್ ಇದಿರೋದು ಪಂಜಾಬ್ನ ಅಮೃತ್ಸರದಲ್ಲಿ. ಹತ್ಯಾಕಾಂಡ ಅಂದರೆ ಹತ್ಯೆ ಮಾಡೋದು. ಯಾರನ್ನು ಹತ್ಯೆ ಮಾಡೋದು? ಭಾರತೀಯರನ್ನು ಹತ್ಯೆ ಮಾಡಿದ್ದು. ಯಾರು? ಬ್ರಿಟಿಷರು. ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯುವುದಕ್ಕೆ ಹಿಂದಿನ ಘಟನೆಯನ್ನು ನಾವು ನೆನಪಿಟ್ಕೋಬೇಕು. ಅದು 1919ರ ಮಾರ್ಚ್ನಲ್ಲಿ ಬಂದಂತಹ ರೌಲತ್ ಕಾಯ್ದೆ. ಈ ಕಾಯ್ದೆ ಏನು ಹೇಳುತ್ತೆ ಅಂದರೆ, ಯಾವುದೇ ವ್ಯಕ್ತಿಯನ್ನು ವಿಚಾರಣೆ ಇಲ್ಲದೆ ಬಂಧಿಸಿ ಕೋರ್ಟ್ ಮೂಲಕ ಅಪರಾಧಿ ಅಂತ ನಿರ್ಣಯಿಸಿ ಆತನಿಗೆ ಶಿಕ್ಷೆ ಕೊಡ್ಬೋದಾಗಿತ್ತು. ಯಾವುದ್ರ ಪ್ರಕಾರ? ಈ ರೌಲತ್ ಕಾಯ್ದೆ ಪ್ರಕಾರ. ಮತ್ತೆ ಈ ರೌಲತ್ ಕಾಯ್ದೆ ಏನು ಹೇಳುತ್ತೆ ಅಂದರೆ, ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು ಸಭೆ ಸೇರಬಾರ್ದು, ಸಂಘಟನೆ ಮಾಡಬಾರ್ದು, ಮುಕ್ತವಾಗಿ ಮಾತಾಡುವಂಥ ಸ್ವಾತಂತ್ರ್ಯವನ್ನು ಸಹ ಈ ರೌಲತ್ ಕಾಯ್ದೆ ಕೊಡಲಿಲ್ಲ. ಗಾಂಧೀಜಿಯವರು ರೌಲತ್ ಕಾಯ್ದೆಯನ್ನು ವಿರೋಧಿಸಿ ಸತ್ಯಾಗ್ರಹ ಸಭಾ ಎನ್ನುವ ಸಂಸ್ಥೆಯನ್ನು ಆರಂಭಿಸಿದರು. ಅಷ್ಟೇ ಅಲ್ಲದೆ ಈ ಕಾಯ್ದೆಯನ್ನು ವಿರೋಧಿಸಿ ಬೃಹತ್ ಸಭೆ, ಮೆರವಣಿಗೆ, ಬಹಿಷ್ಕಾರ ಮುಂತಾದಂಥ ಅನೇಕ ರಾಜಕೀಯ ಕಾರ್ಯವಿಧಾನಗಳನ್ನು ಸತ್ಯಾಗ್ರಹ ಸಭಾ ಎನ್ನುವ ಸಂಸ್ಥೆಯ ಮೂಲಕ ಇವುಗಳನ್ನು ಕೈಗೊಳ್ಳಲಾಯಿತು. ರೌಲತ್ ಕಾಯ್ದೆಯನ್ನು ವಿರೋಧಿಸುವ ಸಲುವಾಗಿ 1919ರ ಏಪ್ರಿಲ್ 13ರಂದು ಪಂಜಾಬ್ನ ಅಮೃತ್ಸರದ ಜಲಿಯನ್ ವಾಲಾಬಾಗ್ನಲ್ಲಿ ಜನರು ಬೈಸಾಖಿ ಹಬ್ಬದಂದು ಪ್ರತಿಭಟನೆ ನಡೆಸುವಂಥ ನಿರ್ಧಾರವನ್ನು ಕೈಗೊಳ್ತಾರೆ. ಗಾಂಧೀಜಿಯವರು
1919 ಏಪ್ರಿಲ್ 6ರಂದು ಬೃಹತ್ ಹರತಾಳಕ್ಕೆ ಕರೆ ನೀಡ್ತಾರೆ. ಪಂಜಾಬ್ನಲ್ಲಿ ಡಾಕ್ಟರ್ ಫಕ್ರುದ್ದೀನ್ ಮತ್ತು ಡಾಕ್ಟರ್ ಸತ್ಯಪಾಲ ಮುಂತಾದವರನ್ನು ಬಂಧಿಸಲಾಯಿತು. ಇವರು ಸಹ ರೌಲತ್ ಕಾಯ್ದೆಯ ವಿರುದ್ಧ ಹೋರಾಟವನ್ನು ನಡೆಸಿದ್ರು, ಅವ್ರನ್ನ ಬಂಧಿಸಲಾಯಿತು. ಆದರೆ ಜನರು ಪಂಜಾಬ್ನ ಅಮೃತ್ಸರದ ಸಮೀಪದಲ್ಲಿರುವ ಜಲಿಯನ್ ವಾಲಾಬಾಗ್ನಲ್ಲಿ ಸಭೆ ಸೇರ್ತಾರೆ. ಆಗ ಅಮೃತ್ಸರದ ಸೈನ್ಯಾಧಿಕಾರಿಯಾಗಿದ್ದು ಜನರಲ್ ಡಯರ್. ನೋಡಿ ಮಕ್ಕಳೇ, ಇದು ಜನರಲ್ ಡಯರ್. ಈ ಜನರಲ್ ಡಯರ್ ಏನಿದ್ದಾನೆ, ಅಲ್ಲಿ ನೆರೆದಿದ್ದಂಥ ಜನರ ಮೇಲೆ 10 ನಿಮಿಷಗಳ ಕಾಲ ನಿರಂತರವಾಗಿ ಗುಂಡಿನ ದಾಳಿಯನ್ನು ನಡೆಸ್ತಾನೆ. ಗುಂಡಿನ ದಾಳಿಯ ಪರಿಣಾಮವಾಗಿ 380 ಜನರು ಸತ್ತು ಹೋದರು, ಸಾವಿರಾರು ಜನರು ಗಾಯಗೊಂಡರು. 380 ಜನರು ಸತ್ತು ಹೋದರು, ಸಾವಿರಾರು ಜನರು ಗಾಯಗೊಂಡರು. ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಿಂದಾಗಿ ಗಾಂಧೀಜಿ ಮತ್ತು ಇತರ ನಾಯಕರಿಗೆ ಸಾಕಷ್ಟು ಬೇಸರ ಉಂಟಾಯಿತು. ನೋಡಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಚಿತ್ರಣವನ್ನು ನೀವು ನೋಡ್ತಾ ಇದ್ದೀರಿ ಮಕ್ಕಳೇ. 380 ಜನರು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಮರಣ ಹೊಂದಿದರು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ರವೀಂದ್ರನಾಥ್ ಟಾಗೋರರು ತಮ್ಮ ನೈಟ್ಹುಡ್ ಪದವಿಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ವಾಪಸ್ ಕೊಟ್ಟರು. ಆದರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣನಾಗಿದ್ದು ಜನರಲ್ ಡಯರ್. ಈ ಚಿತ್ರದಲ್ಲಿ ಕಾಣಿಸ್ತಿದ್ದು ನೋಡಿ, ಉಧಾಮ್ ಸಿಂಗ್, ಭಾರತದ ಕ್ರಾಂತಿಕಾರಿ ಉಧಾಮ್ ಸಿಂಗ್ ಏನು ಮಾಡ್ತಾನೆ, ಮುಗ್ಧ ಭಾರತೀಯ ಹೋರಾಟಗಾರರನ್ನು ಹತ್ಯೆ ಮಾಡಿದಂತಹ ಜನರಲ್ ಡಯರ್ನನ್ನು ಈ ಕ್ರಾಂತಿಕಾರಿ ಉಧಾಮ್ ಸಿಂಗನು ಹತ್ಯೆ ಮಾಡಿದನು. ಹತ್ಯೆ ಮಾಡಿದ ಉದ್ದೇಶನೇ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಅಸಹಕಾರ ಚಳುವಳಿಗೆ ಕಾರಣವಾದ ಮತ್ತೊಂದು ಪ್ರಮುಖ ಘಟನೆ ಅದು ಖಿಲಾಫತ್ ಚಳುವಳಿ. ಮಕ್ಕಳಲ್ಲಿ ನೀವು ಗಮನಿಸಬೇಕು, ಖಲೀಫಾ ಅಂತ ಹಿಂದೆ ಇದ್ದರು. ಇವರು ಟರ್ಕಿಯ ಸುಲ್ತಾನರು, ಜೊತೆಗೆ ಮುಸ್ಲಿಮರ ಧಾರ್ಮಿಕ ಮುಖಂಡರಾಗಿದ್ದರು. ಎಲ್ಲರೂ ಇವರಿಗೆ ಗೌರವ ಕೊಡ್ತಾ ಇದ್ರು. ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷರು ಟರ್ಕಿ ಸುಲ್ತಾನನ ನೆರವನ್ನು ಪಡಿತಾ ಇದ್ರು. ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಟರ್ಕಿ ಸುಲ್ತಾನರ ನೆರವನ್ನು ಪಡೆದ್ರು. ಖಲೀಫರಿಗೆ ಉನ್ನತ ಸ್ಥಾನಮಾನಗಳನ್ನು ಕೊಡುವುದಾಗಿ ಭರವಸೆ ನೀಡಿದರು. ಆದರೆ ಮೊದಲನೇ ಮಹಾಯುದ್ಧದ ನಂತರ ಖಲೀಫರಿಗೆ ಉನ್ನತ ಸ್ಥಾನಮಾನಗಳನ್ನು ನೀಡಲಿಲ್ಲ. ಬದಲಾಗಿ ಬ್ರಿಟಿಷರು ಖಲೀಫರ ಮೇಲೆ ದೌರ್ಜನ್ಯ ಎಸಗಿದರು, ಖಲೀಫರಿಗೆ ಹಿಂಸೆ ಕೊಡೋದಕ್ಕೆ ಆರಂಭಿಸಿದರು. ಹೀಗಾಗಿ ಆ ಒಂದು ಖಲೀಫರ ಮೇಲೆ ನಡೆಯುತ್ತಿದ್ದ ದೌರ್ಜನ್ಯವನ್ನು ಖಂಡಿಸಿ ಭಾರತದಲ್ಲಿ ಖಿಲಾಫತ್ ಚಳುವಳಿಯನ್ನು ಆರಂಭಿಸಲಾಯಿತು 1919ರಲ್ಲಿ. ಈ ಖಿಲಾಫತ್ ಚಳುವಳಿಯ ನಾಯಕತ್ವವನ್ನು ವಹಿಸಿದ್ದು ಇಬ್ಬರು ಸಹೋದರರು, ಮಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಇಬ್ಬರು ಸೇರಿ ಖಿಲಾಫತ್ ಚಳುವಳಿಯನ್ನು ಆರಂಭಿಸಿದರು. ಈ ಖಿಲಾಫತ್ ಚಳುವಳಿಗೆ ಗಾಂಧೀಜಿ ಸಂಪೂರ್ಣವಾದಂಥ ಬೆಂಬಲ ಕೊಟ್ಟರು. ಆರಂಭದಲ್ಲಿ ನಾನು ಹೇಳಿದ್ದೆ, ಗಾಂಧೀಜಿಯವರು ಹಿಂದೂ ಮುಸ್ಲಿಂ ಏಕತೆಯಲ್ಲಿ ನಂಬಿಕೆಯನ್ನು ಇಟ್ಟಿದ್ದರು. ಗಾಂಧೀಜಿ ಯಾವಾಗ ಖಿಲಾಫತ್ ಚಳುವಳಿ ಆರಂಭವಾಗುತ್ತೋ ಆಗ ಗಾಂಧೀಜಿ ಹಿಂದೂ ಮುಸ್ಲಿಮರ ನಡುವೆ ಏಕತೆಯನ್ನು ಸಾಧಿಸುವುದಕ್ಕೆ ಒಳ್ಳೆಯ ಅವಕಾಶ ಅಂತ ತಿಳಿದು ಖಿಲಾಫತ್ ಚಳುವಳಿಗೆ ಬೆಂಬಲ ನೀಡಿದರು. ಗಾಂಧೀಜಿಯವರು ನಡೆಸಿದಂಥ ಹೋರಾಟಗಳಲ್ಲಿ ಅತ್ಯಂತ ಮುಖ್ಯವಾದದ್ದು 1920 ಸೆಪ್ಟೆಂಬರ್ 4ರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕಲ್ಕತ್ತಾದಲ್ಲಿ ಒಂದು ಅಧಿವೇಶನವನ್ನು ನಡೆಸುತ್ತೆ. ಆ ಅಧಿವೇಶನದ ಪ್ರಮುಖ ಗೊತ್ತುವಳಿ ಏನಾಗಿತ್ತು ಅಂದರೆ, ಅಸಹಕಾರ ಚಳುವಳಿಯನ್ನು ಹೇಗಾದರೂ ಮಾಡಿ ಆರಂಭಿಸಬೇಕು ಅನ್ನೋದು. ಅಸಹಕಾರ ಚಳುವಳಿಯನ್ನು ಆರಂಭಿಸುವ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ. ಬ್ರಿಟಿಷರ ದೌರ್ಜನ್ಯವನ್ನು ಖಂಡಿಸಿ ಅಸಹಕಾರ ಚಳುವಳಿಯನ್ನು ಆರಂಭಿಸುವುದಕ್ಕೆ ಭಾರತೀಯರೆಲ್ಲರೂ ರಾಷ್ಟ್ರೀಯ ಕಾಂಗ್ರೆಸ್ ಕಲ್ಕತ್ತಾ ಅಧಿವೇಶನದಲ್ಲಿ ನಿರ್ಧಾರ ಮಾಡಿದ್ರು. ಹಾಗಾದರೆ ಅಸಹಕಾರ ಚಳುವಳಿಯ ಪ್ರಮುಖ ಕಾರ್ಯಕ್ರಮಗಳೇನು? ಪರೀಕ್ಷಾ ದೃಷ್ಟಿಯಿಂದ ಇವುಗಳು ಬಹಳ ಮುಖ್ಯವಾದವುಗಳು ಮಕ್ಕಳೇ. ಶಾಲಾ ಕಾಲೇಜು ಮತ್ತು ನ್ಯಾಯಾಲಯಗಳನ್ನು ಬಹಿಷ್ಕರಿಸುವಂಥ ನಿರ್ಧಾರ ಕೈಗೊಳ್ಳಲಾಯಿತು. 1919ರ ಕಾಯ್ದೆ ಪ್ರಕಾರ ಪ್ರಾಂತೀಯ ಶಾಸನ ಸಭೆಗಳಿಗೆ ಚುನಾವಣೆ ನಡೀತಾ ಇತ್ತು. ಆ ಚುನಾವಣೆಯನ್ನು ಕಾಂಗ್ರೆಸ್ ಬಹಿಷ್ಕರಿಸಿತು. ಯಾವುದೇ ಕಾರಣಕ್ಕೂ ನಾವು ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ ಅಂತ ಹೇಳ್ತು. ಅಷ್ಟೇ ಅಲ್ಲದೆ ಬ್ರಿಟಿಷರು ಭಾರತೀಯರಿಗೆ ನೀಡಿದಂಥ ಗೌರವ ಪದವಿಗಳನ್ನು, ಸ್ಥಾನಮಾನಗಳನ್ನು ವಾಪಸ್ ಮಾಡುವ ನಿರ್ಧಾರ ಕೈಗೊಳ್ಳಲಾಯಿತು. ಸ್ಥಳೀಯ ಸಭೆಗಳಿಗೆ ನಾಮನಿರ್ದೇಶನಗೊಂಡಂತಹ ಸದಸ್ಯರು ರಾಜೀನಾಮೆ ನೀಡುವಂಥ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಯಾವುದೇ ಕಾರಣಕ್ಕೂ ಬ್ರಿಟಿಷ್ ಪ್ರಾಯೋಜಿತ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾರತೀಯರು ಭಾಗವಹಿಸದೆ ಬಹಿಷ್ಕರಿಸುವ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಭಾರತದಲ್ಲಿ ಅಂದು ಅಸ್ತಿತ್ವದಲ್ಲಿದ್ದಂಥ ವಿದೇಶಿ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ನಾವು ಬಳಸುವುದಿಲ್ಲ, ಅವುಗಳನ್ನು ಬಹಿಷ್ಕರಿಸುತ್ತೇವೆ ಎನ್ನುವಂಥ ನಿರ್ಧಾರವನ್ನು ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ಕೈಗೊಳ್ಳಲಾಯಿತು.
ಈ 6 ಕಾರ್ಯಕ್ರಮಗಳನ್ನು ನಾವು ಅಸಹಕಾರ ಚಳುವಳಿಯಲ್ಲಿ ಕಾಣ್ತೀವಿ ಮಕ್ಕಳೇ. ಇನ್ನು ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ಆದಂಥ ಪ್ರಮುಖ ಬೆಳವಣಿಗೆಗಳೇನು ಅನ್ನೋದನ್ನು ನೋಡೋದಾದರೆ, ದೇಶಬಂಧು ಚಿತ್ತರಂಜನ್ ದಾಸ್, ಮೋತಿಲಾಲ್ ನೆಹರು, ರಾಜೇಂದ್ರ ಪ್ರಸಾದ್ ಮೊದಲಾದಂತಹ ಭಾರತದ ಹಿರಿಯ ವಕೀಲರು ತಮ್ಮ ವಕೀಲ ವೃತ್ತಿಗೆ ರಾಜೀನಾಮೆ ಕೊಟ್ಟರು. ಅಂದಿನ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ತೊರೆದರು. ಕಾಂಗ್ರೆಸ್ 1919 ಕಾಯ್ದೆಯ ಅಡಿಯಲ್ಲಿ ಪ್ರಾಂತ್ಯಗಳಿಗೆ ನಡೆದಂಥ ಚುನಾವಣೆಯನ್ನು ಸಂಪೂರ್ಣವಾಗಿ ಅದು ಬಹಿಷ್ಕರಿಸಿತು. ಕಾರ್ಯಕ್ರಮಗಳಲ್ಲಿ ನೀವು ನೋಡಿದ್ದೀರಿ. ಆ ಕಾರ್ಯಕ್ರಮ ಏನಾಗಿತ್ತು ಅಂದರೆ, ಕಾರ್ಯಕ್ರಮಗಳಲ್ಲಿ ಒಂದು ಅಂಶ ಚುನಾವಣೆಯನ್ನು ಬಹಿಷ್ಕರಿಸುವುದು. ಅದರಂತೆ ಕಾಂಗ್ರೆಸ್ ಚುನಾವಣೆಯನ್ನು ಬಹಿಷ್ಕರಿಸಿತು. ಹಾಗೆ ಕಾಶಿ ವಿದ್ಯಾಪೀಠ, ಗುಜರಾತ್ ವಿದ್ಯಾಪೀಠ, ಬಿಹಾರ್ ವಿದ್ಯಾಪೀಠ ಮತ್ತು ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ರಾಷ್ಟ್ರೀಯ ವಿದ್ಯಾಲಯಗಳು ಈ ಸಂದರ್ಭದಲ್ಲಿ ಆರಂಭಗೊಂಡವು. ರವೀಂದ್ರನಾಥ ಟಾಗೂರರು ಬ್ರಿಟಿಷರು ತಮಗೆ ನೀಡಿದ್ದಂಥ ನೈಟ್ಹುಡ್ ಪದವಿಯನ್ನು ಬ್ರಿಟಿಷರಿಗೆ ವಾಪಸ್ ಕೊಟ್ಟರು. ಯಾರ್ಯಾರು ವಿದೇಶಿ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ದಾರೋ ಅಂಥ ಅಂಗಡಿಗಳ ಮುಂದೆ ಪ್ರತಿಭಟನೆಯನ್ನು ನಡೆಸಲಾಯಿತು. ಜೊತೆಗೆ ವಿದೇಶಿ ವಸ್ತುಗಳನ್ನು, ವಿದೇಶಿ ಬಟ್ಟೆಗಳನ್ನು ಕೂಡ ಸುಡಲಾಯಿತು. 1921ರಲ್ಲಿ ಪ್ರಿನ್ಸ್ ಆಫ್ ವೇಲ್ಸ್ ರಾಜ್ಕುಮಾರ ಬರುವ ಕಾರ್ಯಕ್ರಮವನ್ನು ಭಾರತೀಯರು ವಿರೋಧಿಸಿದರು. ಇವೆಲ್ಲವುಗಳು ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ಆದಂತಹ ಪ್ರಮುಖ ಬೆಳವಣಿಗೆಗಳು. ಇನ್ನು ಅಸಹಕಾರ ಚಳುವಳಿಯಿಂದ ಸಾಕಷ್ಟು ಪರಿಣಾಮಗಳು ಉಂಟಾಯಿತು ಮಕ್ಕಳೇ. ಅಂದರೆ ಅಸಹಕಾರ ಚಳುವಳಿಯಿಂದಾಗಿ ರಾಷ್ಟ್ರೀಯ ಹೋರಾಟ ಅದು ಜನರ ಹೋರಾಟವಾಗಿ ಬದಲಾಯಿತು. ಕಾಂಗ್ರೆಸ್ನ ಹೋರಾಟಕ್ಕೆ ಹೊಸ ರೂಪ ಸಿಕ್ತು. ಹಿಂದೂ ಮತ್ತು ಮುಸ್ಲಿಮರಲ್ಲಿ ಒಂದು ರೀತಿಯಾದಂಥ ಸಹೋದರತ್ವದ ಭಾವನೆ ಉಂಟಾಯಿತು. ಈ ಸಹೋದರತ್ವದ ಭಾವನೆ ತಾತ್ಕಾಲಿಕವಾದರೂ ಸಹ ಅದು ಹಿಂದೂ ಮತ್ತು ಮುಸ್ಲಿಮರನ್ನು ಒಂದುಗೂಡಿಸಿತು. ಈ ಭಾರತದಲ್ಲಿ ನಡೆದಂತಹ ಈ ಹೋರಾಟ ಏನಿದೆ ಅದು ನಗರ ಪ್ರದೇಶಗಳನ್ನು ದಾಟಿ ಗ್ರಾಮೀಣ ಪ್ರದೇಶಗಳಿಗೂ ತಲುಪುವುದಕ್ಕೆ ಈ ಅಸಹಕಾರ ಚಳುವಳಿ ನೆರವನ್ನು ನೀಡಿತು. ಅಸ್ಪೃಶ್ಯತೆಯ ನಿವಾರಣೆಗೆ ಕ್ರಮ ಕೈಗೊಳ್ಳಲಾಯಿತು. ಮಹಿಳೆಯರಿಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರವೇಶಕ್ಕೆ ಅವಕಾಶವನ್ನು ಕಲ್ಪಿಸಲಾಯಿತು. ಇವೆಲ್ಲವುಗಳು ಅಸಹಕಾರ ಚಳುವಳಿಯ ಪರಿಣಾಮಗಳು. ಇನ್ನು ಮಕ್ಕಳೇ, ನೀವಿಲ್ಲಿ ಗಮನಿಸಬೇಕು, ಅಸಹಕಾರ ಚಳುವಳಿ 1920ರಲ್ಲಿ ಆರಂಭ ಆಯಿತು ಅನ್ನೋದು ನಮ್ಗೆ ಗೊತ್ತು. ಆದರೆ ಫೆಬ್ರವರಿ 5, 1922ರಂದು ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯಲ್ಲಿ ಒಂದು ಘಟನೆ ನಡೀತು. ನೋಡಿ, ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆ ನಿಮಗೆ ಕಾಣಿಸ್ತಾ ಇದೆ. ಈ ಗೋರಖ್ಪುರ್ ಜಿಲ್ಲೆಯಲ್ಲಿ ಒಂದು ಊರಿದೆ, ಅದನ್ನು ನಾವು ಚೌರಿ ಚೌರ ಅಂತ ಕರಿತೀವಿ. ಆ ಚೌರಿ ಚೌರ ಎನ್ನುವಂಥ ಪ್ರದೇಶದಲ್ಲಿ 3000 ರೈತರನ್ನು ಒಳಗೊಂಡಂಥ ಒಂದು ಗುಂಪು ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆ ನಡೆಸ್ತಾ ಇರ್ತಾರೆ. ಅವರ ಉದ್ದೇಶ ಏನಾಗಿತ್ತು ಅಂದರೆ, ಮದ್ಯದ ಅಂಗಡಿಯ ಮುಂದೆ ಮುಷ್ಕರ ನಡೆಸುತ್ತಿದ್ದ ಕಾಂಗ್ರೆಸ್ ಹೋರಾಟಗಾರರನ್ನ ಥಳಿಸಿದ ಪೊಲೀಸ್ ಅಧಿಕಾರಿ ವಿರುದ್ಧ ಪ್ರತಿರೋಧ ವ್ಯಕ್ತಪಡಿಸೋದು. ಆ ರೈತರ ಮೇಲೆ ಪೊಲೀಸರು ದಾಳಿ ಮಾಡ್ತಾರೆ. ಇದರಿಂದ ಕೋಪಗೊಂಡಂತಹ ರೈತರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟರು ಮಕ್ಕಳೇ. ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟಂಥ ಸಂದರ್ಭದಲ್ಲಿ ಸುಮಾರು 22 ಪೊಲೀಸರು ಸಜೀವ ದಹನವಾದರು. ಆಗ ಗಾಂಧೀಜಿಗೆ ಈ ಘಟನೆಯಿಂದ ಸಾಕಷ್ಟು ಬೇಸರ ಆಗುತ್ತೆ. ಇನ್ನು ಅಹಿಂಸಾತ್ಮಕ ಹೋರಾಟಕ್ಕೆ ಬೇಕಾದಂಥ ಸಿದ್ಧತೆ, ನೈತಿಕ ಶಕ್ತಿಯ ಕೊರತೆ ಇದೆ ಜನರಲ್ಲಿ ಅಹಿಂಸಾತ್ಮಕ ಹೋರಾಟಕ್ಕೆ ಬೇಕಾದಂಥ ಸಿದ್ಧತೆ ಕೊರತೆ ಇದೆ, ನೈತಿಕ ಶಕ್ತಿಯ ಕೊರತೆ ಇದೆ ಅಂದ್ಕೊಂಡಂಥ ಗಾಂಧೀಜಿ ಅಸಹಕಾರ ಚಳುವಳಿಯನ್ನು ಫೆಬ್ರವರಿ 12, 1922ರಂದು ಹಿಂತೆಗೆದುಕೊಂಡರು. ನಂತರ ಮಾರ್ಚ್ 10, 1922ರಂದು ಗಾಂಧೀಜಿಯವರನ್ನು ಬಂಧಿಸಿ 6 ವರ್ಷಗಳ ಕಾರಾಗೃಹ ವಾಸಕ್ಕೆ ಬ್ರಿಟಿಷರು ಕಳುಹಿಸಿದರು. ನಂತರ ಅವರನ್ನು ಅನಾರೋಗ್ಯದ ಕಾರಣದಿಂದ 2 ವರ್ಷಗಳ ನಂತರ ಜೈಲಿನಿಂದ ಬಿಡುಗಡೆ ಮಾಡಲಾಯಿತು. ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ಗಾಂಧೀಜಿಯವರು ಜೈಲುವಾಸ ಅನುಭವಿಸಬೇಕಾಯಿತು. ನಂತರ ಗಾಂಧೀಜಿಯವರನ್ನು ಬಿಡುಗಡೆಗೊಳಿಸಲಾಯಿತು. ಹೀಗೆ ಅಸಹಕಾರ ಚಳುವಳಿ ಚೌರಿ ಚೌರ ಘಟನೆಯ ನಂತರ ಅಂತ್ಯಗೊಂಡಿದ್ದನ್ನು ನಾವಿಲ್ಲಿ ಕಾಣ್ತೀವಿ. ಆದರೆ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಕೊನೆಗೊಳಿಸಿದ್ದು ಕೆಲವರಿಗೆ ಇಷ್ಟ ಆಗಲಿಲ್ಲ. ಅದರಲ್ಲೂ CR ದಾಸ್ ಮತ್ತು ಮೋತಿಲಾಲ್ ನೆಹರು ಇವರು ತಮ್ಮದೇ ಆದಂಥ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು. ಅದನ್ನು ಸ್ವರಾಜ್ ಪಕ್ಷ ಅಂತ ನಾವು ಕರಿತೀವಿ. ಸ್ವರಾಜ್ ಪಕ್ಷದ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ, ಶಾಸನ ಸಭೆಗಳನ್ನು ಬಹಿಷ್ಕರಿಸುವುದನ್ನು ಕೊನೆಗೊಳಿಸಿ ಅವುಗಳಿಗೆ ಪ್ರವೇಶ ಮಾಡಬೇಕೆನ್ನುವುದೇ ಇವುಗಳ ವಾದವಾಗಿತ್ತು.
ಹಿಂದೆ ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ಶಾಸನ ಸಭೆಗಳನ್ನು ಬಹಿಷ್ಕರಿಸುವ ನಿರ್ಧಾರ ಕೈಗೊಳ್ಳಲಾಗಿತ್ತು. ಆದರೆ ಸ್ವರಾಜ್ ಪಕ್ಷ ಶಾಸನ ಸಭೆಗಳನ್ನು ಬಹಿಷ್ಕರಿಸೋದು ಬೇಡ, ಬದಲಾಗಿ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಆ ಮೂಲಕ ಶಾಸನ ಸಭೆಯನ್ನು ಪ್ರವೇಶಿಸೋಣ ಎನ್ನುವಂಥ ನಿರ್ಧಾರಕ್ಕೆ ಬರಲಾಯಿತು. ಸೆಪ್ಟೆಂಬರ್ 1923ರಲ್ಲಿ CR ದಾಸ್ ಮತ್ತು ಮೋತಿಲಾಲ್ ನೆಹರು ಅವರಿಂದ ಸ್ವರಾಜ್ ಪಕ್ಷ ಸ್ಥಾಪನೆ ಆಯಿತು. ಇನ್ನು 1929ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನವನ್ನು ನಾವು ನೋಡೋದಾದರೆ ರಾಷ್ಟ್ರೀಯ ಹೋರಾಟಕ್ಕೆ ಮತ್ತಷ್ಟು ತೀವ್ರತೆಯನ್ನು ತಂದುಕೊಡ್ತು. ಈ ಲಾಹೋರ್ ಅಧಿವೇಶನ ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಅಧಿವೇಶನದಲ್ಲಿ ಕಾಂಗ್ರೆಸ್ ಮತ್ತು ರಾಷ್ಟ್ರೀಯ ಹೋರಾಟದ ಪರಮ ಗುರಿಯಾದಂಥ ಪೂರ್ಣ ಸ್ವರಾಜ್ಯನ ಅಂಗೀಕರಿಸಲಾಯಿತು. ಪೂರ್ಣ ಸ್ವರಾಜ್ಯನ 1929ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಕೈಗೊಳ್ಳಲಾಯಿತು. ಲಾಹೋರ್ ಕಾಂಗ್ರೆಸ್ ಅಧಿವೇಶನ 1930 ಜನವರಿ 26ರಂದು ಸ್ವಾತಂತ್ರ್ಯ ದಿನವೆಂದು ಘೋಷಿಸಲಾಯಿತು. ಈ ಅಧಿವೇಶನ ಬ್ರಿಟಿಷರ ವಿರುದ್ಧ ಹಮ್ಮಿಕೊಳ್ಳಲಾಗುವ ಕಾನೂನುಭಂಗ ಚಳುವಳಿಯ ಪೂರ್ಣ ಜವಾಬ್ದಾರಿಯನ್ನು ಗಾಂಧೀಜಿಯವರಿಗೆ ವಹಿಸಿತು. ಆ ಚಾರಿತ್ರಿಕ ದಿನದ ಮಹತ್ವವನ್ನು ಎತ್ತಿ ಹಿಡಿಯುವ ಸಲುವಾಗಿಯೇ ನಮ್ಮ ಸಂವಿಧಾನ ಜನವರಿ 26, 1950ರಂದು ಅಂಗೀಕರಿಸಲ್ಪಟ್ಟಿತು. ಆ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಜನವರಿ 26ನ ಸ್ವಾತಂತ್ರ್ಯ ದಿನ ಅಂತ ಆಚರಿಸಿತ್ತು. ಅದರ ಸವಿನೆನಪಿಗಾಗಿ ಜನವರಿ 26, 1950ರಲ್ಲಿ ನಮ್ಮ ಸಂವಿಧಾನ ಅಂಗೀಕರಿಸಲ್ಪಟ್ಟಿತು. ಇನ್ನು ಮತ್ತೊಂದು ಪ್ರಮುಖವಾದಂಥ ಅಂಶ ಸವಿನಯ ಕಾನೂನುಭಂಗ ಚಳುವಳಿ ಮಕ್ಕಳೇ. 1930 ಫೆಬ್ರವರಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಲ್ಲಿ ಸಬರ್ಮತಿಯಲ್ಲಿ ಸಭೆ ಸೇರಿ ಕಾನೂನುಭಂಗ ಚಳುವಳಿಯನ್ನು ಆರಂಭಿಸಬೇಕನ್ನುವಂಥ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಗಾಂಧೀಜಿಯವರು ಮಾರ್ಚ್ 2, 1930ರಂದು 11 ಅಂಶಗಳುಳ್ಳ ಬೇಡಿಕೆಗಳ ಪತ್ರವನ್ನು ವೈಸ್ರಾಯ್ ಅವರಿಗೆ ಕಳಿಸ್ಕೊಡ್ತಾರೆ. ಆದರೆ ಆ ಸಂದರ್ಭದಲ್ಲಿ ವೈಸ್ರಾಯ್ ಇರ್ವಿನ್ ಗಾಂಧೀಜಿಯವರ ಬೇಡಿಕೆಗಳನ್ನು ತಳ್ಳಿ ಹಾಕ್ತಾರೆ. ಒಂದು ವೇಳೆ ಗಾಂಧೀಜಿ ತಮ್ಮ ಬೇಡಿಕೆಗಳಿಗೆ ಸರ್ಕಾರ ಒಪ್ಪದೇ ಹೋದರೆ ತೆರಿಗೆ ನಿರಾಕರಣೆ ಜೊತೆಗೆ ನಾಗರಿಕ ಕಾನೂನುಭಂಗ ಚಳುವಳಿಯನ್ನು ಆರಂಭಿಸುವುದಾಗಿ ಗಾಂಧೀಜಿ ಘೋಷಿಸಿಯೇ ಬಿಡ್ತಾರೆ. ಆದರೆ ವೈಸ್ರಾಯ್ ಗಾಂಧೀಜಿಯವರ ಬೇಡಿಕೆಗಳಿಗೆ ಮನ್ನಣೆ ನೀಡೋದಿಲ್ಲ. ಹೀಗಾಗಿ ಗಾಂಧೀಜಿಯವರು ಸವಿನಯ ಕಾನೂನುಭಂಗ ಚಳುವಳಿಯನ್ನು ಆರಂಭಿಸಿದರು. ಕಾನೂನುಭಂಗ ಚಳುವಳಿಯ ಒಂದು ಭಾಗವಾಗಿ ನಾವು ಉಪ್ಪಿನ ಸತ್ಯಾಗ್ರಹವನ್ನು ಕಾಣ್ತೀವಿ. 1930 ಮಾರ್ಚ್ 12ರಂದು ಉಪ್ಪಿನ ಸತ್ಯಾಗ್ರಹ ಆರಂಭ ಆಯಿತು. ಸಬರಮತಿ ಆಶ್ರಮದಿಂದ ಗುಜರಾತ್ನ ಕಡಲ ತೀರ ದಂಡಿಯವರೆಗೆ 375 ಕಿಲೋಮೀಟರ್ ದೂರವನ್ನು ಗಾಂಧೀಜಿ ಕ್ರಮಿಸಿದರು. ಏಪ್ರಿಲ್ 6ರಂದು ಗಾಂಧಿ ದಂಡಿಯನ್ನು ತಲುಪಿದ್ರು. ಅಲ್ಲಿ ಬ್ರಿಟಿಷರು ಹೇರಿದ ದಂಡಿಯಲ್ಲಿ ಉಪ್ಪನ್ನು ತಯಾರಿಸುವ ಮೂಲಕ ಉಪ್ಪಿನ ಕಾನೂನನ್ನು ಮುರಿದ್ರು. ಈ ಕಾನೂನುಭಂಗ ಚಳುವಳಿಯಲ್ಲಿ ವಿಜಯಲಕ್ಷ್ಮಿ ಪಂಡಿತ್, ಕಮಲಾ ನೆಹರು, ಬಾಬು ರಾಜೇಂದ್ರ ಪ್ರಸಾದ್, ವಲ್ಲಭಾಯ್ ಪಟೇಲ್, ರಾಜಗೋಪಾಲಾಚಾರಿ ಮುಂತಾದವರನ್ನು ಬಂಧಿಸಲಾಯಿತು. ಮಕ್ಕಳೇ, ಈ ಅಧ್ಯಾಯದಲ್ಲಿ ನಾವು ಇವತ್ತು ಗಾಂಧೀಜಿಯವರ ಆರಂಭದ ಹೋರಾಟಗಳು, ಗಾಂಧೀಜಿಯವರು ನಡೆಸಿದಂಥ ಅಸಹಕಾರ ಚಳುವಳಿ ಹಾಗೂ ಕಾನೂನುಭಂಗ ಚಳುವಳಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಖಿಲಾಫತ್ ಚಳುವಳಿ ಮುಂತಾದಂಥ ಅನೇಕ ಅಂಶಗಳನ್ನು ತಿಳಿದುಕೊಂಡೆವು. ಇವುಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೆಗಳನ್ನು ಈಗ ನೋಡೋಣ. ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ. ಗಾಂಧೀಜಿಯವರು ಡ್ಯಾಶ್ರಲ್ಲಿ ಜನಿಸಿದರು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಡ್ಯಾಶ್ ಕಾಯ್ದೆಯ ವಿರುದ್ಧ ನಡೆದ ಹೋರಾಟದ ಪರಿಣಾಮವಾಗಿದೆ. ಅಲಿ ಸಹೋದರರು ನಡೆಸಿದ ಚಳವಳಿ. ನೈಟ್ಹುಡ್ ಪದವಿಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ಹಿಂತಿರುಗಿಸಿದವರು. ಜನರಲ್ ಡಯರ್ನನ್ನು ಹತ್ಯೆ ಮಾಡಿದವನು. ಹಾಗಾದರೆ ಎರಡನೇ ಮೇನ್ ನೋಡೋಣ ಮಕ್ಕಳೇ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಗಾಂಧೀಜಿಯವರ ಹೋರಾಟದ ಅಂತಸತ್ವದ ಸಾಧನಗಳಾವು? ಅಸಹಕಾರ ಚಳುವಳಿಯ ಕಾರ್ಯಕ್ರಮಗಳನ್ನು ಪಟ್ಟಿ ಮಾಡಿ. ಚೌರಿ ಚೌರ ಘಟನೆಯನ್ನು ವಿವರಿಸಿ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿವರಿಸಿ. ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ಆದ ಪ್ರಮುಖ ಬೆಳವಣಿಗೆಗಳು ಯಾವುವು? ನೋಡಿದ್ರಲ್ಲ ಮಕ್ಕಳೇ, 8ನೇ ಅಧ್ಯಾಯದ ಕೆಲವೊಂದು ಅಂಶಗಳನ್ನು ನಾವಿವತ್ತು ಚರ್ಚೆ ಮಾಡಿದ್ದೆವು. ಇನ್ನೂ ಸಾಕಷ್ಟು ವಿಚಾರಗಳಿವೆ. ಗಾಂಧೀಜಿಯವರು ಇನ್ನೂ ಅನೇಕ ಹೋರಾಟಗಳನ್ನು ಬ್ರಿಟಿಷರ ವಿರುದ್ಧ ನಡೆಸಿದರು. ಇನ್ನು ಅನೇಕ ನಾಯಕರು ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿರುವುದನ್ನು ನಾವು ಈ ಅಧ್ಯಾಯದಲ್ಲಿ ತಿಳಿದುಕೊಳ್ತೀವಿ. ಅವೆಲ್ಲವುಗಳ ಬಗ್ಗೆ ಮುಂದಿನ ತರಗತಿಗಳಲ್ಲಿ ಅಧ್ಯಯನ ಮಾಡೋಣ. ನಿಮಗೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.